ಅಸಹ್ಯ ಆಗ್ತದೆ ನನ್ನ ಬಗ್ಗೆ, ನಿನ್ನ ಜೊತೆ ಕಳೆದ ಗಳಿಗೆಗಳ ಬಗ್ಗೆ, ನಿನ್ನ ಜೊತೆ ಹಂಚಿಕೊಂಡ ಪ್ರೀತಿ ಬಗ್ಗೆ, ನಿನಗೆ ಕೊಟ್ಟ ಮನಸ್ಸಿನ ಬಗ್ಗೆ, ನಿನಗೋಸ್ಕರ ಇಷ್ಟು ವರ್ಷ ಕಾದ್ನಲ್ಲ ಆ ಅವಿವೇಕದ ಬಗ್ಗೆ. ನನ್ ಮನೆಗೆ ಬಂದು ನನ್ ಮಗನೇ ಅಂತಿದ್ಯಾ? ಅಂತೀನ್ರಿ, ಅಂತೀನಿ. ನೋಡಿ, ನಿಮ್ ಮಗ ಬರ್ತಿರೋ ಲೆಟರ್ಸ್ ನೋಡಿ. ಸರ್, ನೀವು ಹಿರಿಯರು, ನೀವೇ ಹೇಳಿ, ಅವನು ಹೇಳ್ತಿರೋದು ನಿಜ ಅಂತ ಅನಿಸ್ತಾ ಇದೆಯಾ? ನೀವೇ ಅಲ್ವಾ ಸಾವಿತ್ರಿ? ನೀವ್ ಯಾವಾಗ್ಲೂ ನ್ಯಾಯದ ಪರ, ನಿಮ್ ಮಾತಿಗೆ ಗೌರವ ಇರುತ್ತೆ ಅಂತ ಪ್ರತು ಹೇಳ್ತಾ ಇದ್ದ. ನೀವಾದ್ರೂ ಹೇಳಿ ಪ್ಲೀಸ್. ಸರ್, ನಾನು ಸತ್ಯ ಹೇಳ್ತಾ ಇದ್ದೀನಿ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ. ಪ್ರೀತಿಯ ವಿಷಯದಲ್ಲಿ ಒಬ್ಬರು ನಿರಾಕರಿಸಿದ್ರು ಅದರ ಸತ್ಯಾಸತ್ಯತೆ ಬಗ್ಗೆ ಅನುಮಾನ ಹುಟ್ಟುತ್ತೆ. ಸತ್ಯ ಹೇಳು ಪ್ರತಾಪ್, ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತು ಅಂತ. ನಡೆದಿರೋದಿಷ್ಟೇ ಡ್ಯಾಡ್. ನಾವಿಬ್ರು ಪ್ರೀತಿಸ್ತಾ ಇದ್ದಿದ್ದು ನಿಜ, ಮದುವೆ ಆಗ್ಬೇಕು ಅಂತ ಇದ್ದಿದ್ದು ನಿಜ. ಆದ್ರೆ ಅದು ಮುಗ್ದೋಗಿರೋ ಕತೆ. ಈ ಹಂತದಲ್ಲಿ ಬಂದು ನನ್ನನ್ನ ಮದುವೆ ಆಗು ಅಂದ್ರೆ ನನ್ನ ಮನಸ್ಸಲ್ಲಿ ಯಾವುದೇ ಆ ಥರದ ಭಾವನೆಗಳು ಉಳಿದಿಲ್ಲ. ಶೋ ಡ್ಯಾಡ್. ಕೇಳಿಸ್ತಾವನು ಹೇಳಿದ್ದ. ಬಲವಂತವಾಗಿ ಪ್ರೀತಿನ ಗಳಿಸ್ಕೊಳಕ್ಕಾಗಲ್ಲ. ಹಿರಿಯನಾಗಿ ನನ್ನ ನೀನು ಊರಿಗೆ ಹೊರಟೋಗು. ಮುಂದಿನ ಜೀವನ ಏನು ಅಂತ ನೋಡ್ಕೊ. ಪ್ರತು, ಇದಕ್ಕೆ ನೀನು ದೊಡ್ಡ ಬೆಲೆ ತೆರ್ತೀಯ. ಪ್ರೀತಿ ಸಾಯಲ್ಲ, ಪ್ರೀತಿಸಿದವ್ರು ಸಾಯ್ತಾರೆ ಅಂತಾರಲ್ವಾ? ಸುಳ್ಳು. ನನ್ನ ಪ್ರೀತಿನೂ ಸತ್ತು ಹೋಗುದು. ಪ್ರೀತಿಸಿದವನು ಮರ್ತು ಹೋದ ಅಂದಮೇಲೆ ಪ್ರೀತಿ ಸತ್ತ ಹಾಗೆ ತಾನೆ. ನನ್ನ ಪ್ರತಾಪ್, ನನ್ನ ಪ್ರತು ನನ್ನಿಂದ ಬಹಳ ದೂರ ಹೋಗ್ಬಿಟ್ಟಿದ್ದಾನೆ. ಅವನಿಗಾಗಿ ಓಡೋಡ್ ಬಂದೆ. ನನ್ನದು ಅಂತಿದ್ದ ಎಲ್ಲವನ್ನು ಬಿಟ್ಟು ಬಂದೆ. ಅವನ ಜೊತೆ ಇರಬೇಕು ಅಂತ, ಪ್ರಪಂಚವೇ ಬೇಡ ಅಂತ ಬಂದೆ. ಎಲ್ಲಿಗೆ ಹೋಗ್ಲಿ ಈಗ? ಮತ್ತೆ ಸಿಂಗಾಪುರ್ಗೆ ಹೋಗಲ್ಲ. ಯಾವ ಮುಖ ಹೊತ್ಕೊಂಡು ಹೋಗ್ಲಿ? ನಾನು ಸೋತೆ ಅಂತ ಮಮ್ಮಿಗೆ ಹೇಗೆ ಹೇಳಿ?
ಇಲ್ಲ, ಇದ್ರೂ ಇಲ್ಲೇ, ಸತ್ರು ಇಲ್ಲೇ, ಇರೋಕ್ಕಂತೂ ಆಗ್ಲಿಲ್ಲ. ಹಾಗಾದ್ರೆ ಸಾಯೋದಂದೇ ಇರೋದಾ? ಪ್ರತಾಪ್, ನೀವು ಹೊರಡಿ. ಎಲ್ಲಿಗೆ? ತುಂಬಾ ಅವಮಾನ ಆಗಿರುತ್ತೆ, ಬೇಜಾರಾಗಿರುತ್ತೆ. ಇಂಥ ಹೊತ್ತಲ್ಲಿ ನೀವು ಅವ್ರ ಜೊತೆಗಿರ್ಬೇಕು. ಯಾರ ಜೊತೆಗೆ? ಕಾಂಚನ ಜೊತೆ. ಅದಕ್ಕೆ ನೀವು ಯಾವ ಹೆಣ್ಣು ಇಂಥ ವಿಷಯದಲ್ಲಿ ಸುಳ್ಳು ಹೇಳಲ್ಲ ಪ್ರತಾಪ್. ಮರ್ಯಾದೆ ಹೋಗುವಂತ ವಿಷಯನ ಯಾವ ಹೆಣ್ಣು 4 ಜನರ ಮುಂದೆ ಹೇಳ್ಕೊಳಲ್ಲ. ಅಂದ್ರೆ ನಾನ್ ಹೌದು, ನಿಮ್ಗೆ ಈಗ ಅವ್ರು ಬೇಡದೆ ಇರ್ಬೋದು, ನೀವ್ ಹಳೆ ಪ್ರೀತಿನ ಮರ್ತಿರ್ಬೋದು. ಆದ್ರೆ ಪ್ರೀತಿನೇ ಇಲ್ಲ ಅಂದಿದ್ದು ಸುಳ್ಳು ತಾನೆ? ಯಾವ ಹೆಣ್ಗೂ ಇಂಥ ಪರಿಸ್ಥಿತಿ ಬರಬಾರ್ದು ಪ್ರತಾಪ್. ಶಕುಂತಲೆಗೆ ಬಂದಿದ್ದು ಇಂಥ ಪರಿಸ್ಥಿತಿನೇ. ಆದ್ರೆ ಅವಳಿಗೆ ಕಣ್ವರ ಆಶ್ರಯ ಆಯ್ತು. ಇವ್ರಿಗೆ ದೇಶ ಬಿಟ್ಟು ಬಂದಿದ್ದಾರೆ, ಮನೆಯವರಿಂದ ದೂರ ಇದ್ದಾರೆ. ಯಾಕೆ? ನೀವು ಸ್ವೀಕರಿಸ್ತೀರಾ ಅಂತ. ಅದು ಯಾವಾಗ ಬಂದಿದ್ದಾರೆ? ನಿಮ್ ಸಂಸಾರ ಖಾಲಿ ಆಗಿದೆ, ಈಗ ಅವ್ರ ಪ್ರೀತಿಗೆ ಒಂದು ಸ್ಥಾನ ಸಿಗಬಹುದು ಅಂತ ಬಂದಿದ್ದಾರೆ. ಅವ್ರು ಮನ್ಸು ಮಾಡಿದ್ರೆ ನಿಮ್ ಹೆಂಡತಿ ಬದುಕಿದ್ದಾಗ್ಲೇ ಬಂದು ನಿಮ್ ಸಂಸಾರನ ರಾಡಿ ಮಾಡ್ಬೋದಾಗಿತ್ತು. ತುಂಬಾ ಒಳ್ಳೆ ಹುಡುಗಿ ತರ ಕಾಣ್ತಾರೆ. ಅದಕ್ಕೆ ನಾನೀಗ ಏನ್ ಮಾಡ್ಲಿ? ಇಲ್ಲಿ ಅವಮಾನ ಆದ್ಮೇಲೆ ಆ ಹುಡುಗಿ ಮನಸ್ಥಿತಿ ಹೇಗಿರ್ಬೋದು ಅಂತ ಒಂದ್ಸರ್ತಿ ಯೋಚನೆ ಮಾಡಿ ಪ್ರತಾಪ್. ಜೊತೆಗೆ ತನ್ನೋರು ಅಂತ ಯಾರು ಇಲ್ಲ. ಆ ಹುಡುಗಿ ಏನಾದ್ರೂ ಪ್ರಾಣಕ್ಕೆ ಕುತ್ತಂದ್ಕೊಂಡ್ರೆ? ಹೋಗಿ ನೀವು ಅವ್ರ ಜೊತೆಗಿರಿ. ಅದಕ್ಕೆ ನಾನು ಅವಳ ಜೊತೆಗೆ ಹೋಗಿ ಅವಳು ದಿಕ್ ತಪ್ಪುತ್ತೆ. ಇಲ್ಲ ಪ್ರತಾಪ್, ನೀವು ಅವ್ರಿಗೆ ತಿಳಿ ಹೇಳಿ. ಅವ್ರ ಮನೆಯವರು ಅವ್ರನ್ನ ಒಪ್ಕೊಳ್ಳೋ ತನಕ ಅವರು ನಿಮ್ಮ ಜವಾಬ್ದಾರಿ. ಅವ್ರ ಮನೆಯವರೆಲ್ಲರನ್ನು ಬಿಟ್ಟು ನಿಮಗೋಸ್ಕರ ನಿಮ್ಮನ್ನ ನಂಬಿ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ಹೊಣೆ ಆಗ್ತೀರಾ. ಹೋಗಿ ಪ್ರತಾಪ್.
ಯಾವತ್ತು ನಿನ್ ಜೊತೆಗೆ ಇರಕ್ಕಾಗ್ಲಿಲ್ಲ ಅಂದಮೇಲೆ ನನಗಿರೋದು ಇದೊಂದೇ ದಾರಿ. ಈ ಜನ್ಮದಲ್ಲಂತೂ ಜೊತೆಲಿ ಇರಕ್ಕಾಗ್ಲಿಲ್ಲ, ಮುಂದಿನ ಜನ್ಮದಲ್ಲಾದ್ರೂ ಜೊತೆಗೆ ಇರೋ ಹಾಗಾಗ್ಲಿ. ನೀನು ಬದುಕಿದ್ರೆ ಇದೇ ಜನ್ಮದಲ್ಲಿ ಪ್ರತಾಪನಿಗೆ ಹೆಂಡತಿಯಾಗಿರಬಹುದು. ನಿನಗೆ ಪ್ರತಾಪನ್ ಜೊತೆ ಸಂಸಾರ ಮಾಡಬೇಕು ಅಂತ ಆಸೆ ಇದೆ ಅಲ್ವಾ? ಅದಕ್ಕೆ ನಾನು ಸಿಂಗಾಪುರ್ನಿಂದ ಇಲ್ಲಿಗೆ ಬಂದಿದ್ದು. ಮತ್ತೆ ಸೋತು ಸಾಯೋದಕ್ಕೆ ಹೊರಟಿದೆಯಲ್ಲ ಕಾಂಚನ. ಯಾರು ನೀವು? ನಿನ್ನ ಹಿತೈಷಿ. ಪ್ರತಾಪನ್ ಹಿತೈಷಿ. ಮನೇಲಿ ಎಲ್ಲರ ಎದುರುಗಡೆ ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂದನು ನಿಮ್ಮನ್ನ ಸಮಾಧಾನ ಮಾಡಕ್ಕೆ ಅಂತ ಕಳ್ಸಿದಾನ? ಇಲ್ಲಮ್ಮ, ಪ್ರತಾಪ ನನ್ನನ್ನ ಕಳಿಸಿ. ಹಾಗಾದ್ರೆ ನನ್ನ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ಅದು ನಿನಗೆ ಅನಾವಶ್ಯಕ. ನನ್ನ ಉದ್ದೇಶ ಇರೋದು ಒಂದೇ, ಪ್ರತಾಪ ಸುಖವಾಗಿ ಸಂತೋಷವಾಗಿ ಜೀವನವನ್ನು ಮಾಡಬೇಕು ಅನ್ನೋದು. ಅವನ ಸುಖ ಸಂತೋಷ ಕಾಂಚನ ಹೆಸರಿನಲ್ಲಿ ಅಡಗಿದೆ. ನಿಮ್ಮಿಬ್ಬರನ್ನ ಒಂದು ಮಾಡಬೇಕು ಅಷ್ಟೇ. ಇದರಿಂದ ನಿಮ್ಗೇನ್ ಲಾಭ? ಲಾಭ ನಷ್ಟದ ಬಗ್ಗೆ ಮಾತಾಡೋದಕ್ಕೆ ಇದು ವ್ಯಾಪಾರ ಅಲ್ಲಮ್ಮ. ಪ್ರತಾಪನ ಬದುಕನ್ನ ಸರಿ ಮಾಡಿದೆ ಅನ್ನೋ ಸಮಾಧಾನ. ಒಂದು ಹೆಣ್ಣಿಗೆ ಆಗ್ತಿರೋ ಅನ್ಯಾಯನ ತಪ್ಪಿಸಿ ನೀನು ಪ್ರತಾಪ ಇಬ್ರು ಒಂದಾಗ್ಬೇಕು ಅಂತ ಆಸೆ ಪಟ್ನಲ್ಲ, ಅದು ನನ್ನ ಸ್ವಾರ್ಥ ಅಷ್ಟೇ. ದಯವಿಟ್ಟು ನನ್ನ ನಂಬಮ್ಮ. ಪ್ರತು ನಿಮ್ಮನ್ನ ಕಳಿಸಿದ್ರೆ ಅವನಿಗೆ ಹೇಳಿ, ಇಷ್ಟು ವರ್ಷ ಅವನಿಂದ ದೂರವಾಗಿ ಕ್ಷಣ ಕ್ಷಣಕ್ಕೂ ಸತ್ತಿದ್ದೀನಿ. ಈ ಸಾವು ನನಗೆ ದೊಡ್ಡದಲ್ಲ, ಹೆದರಿಕೆನೂ ತರಲ್ಲ. ಬದುಕೋದಾದ್ರೆ ಅವನಿಗೋಸ್ಕರ ಬದುಕೋದು ಅಂತ. ಅದು ನನ್ನ ಜವಾಬ್ದಾರಿ. ನನ್ನ ನಂಬಮ್ಮ. ಕಾಂಚನ, ಎಲ್ಗೋಗಿದ್ದೆ? ಯಾರು ನೀವು? ಕಾಂಚನ, ನನ್ನನ್ನ ಹೆಸರು ಹಿಡಿದು ಕೂಗ್ಬೇಡ. ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಗೆಟ್ ಔಟ್. ಕಾಂಚನ, ಅರ್ಥ ಮಾಡ್ಕೋ. ನನಗೆ ಗೊತ್ತು ನಿನಗೆ ನೋವಾಗಿದೆ ಅಂತ, ಆದ್ರೆ ನಾನು ಯಾರು ಅಂತ ಹೇಳಿದ್ಯಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ ಅಂತ. ಹಾಗಾದ್ಮೇಲೆ ನೀನ್ ಯಾರು ಅಂತ ನನ್ಗೆ ಹೇಗೆ ಗೊತ್ತಿರಕ್ ಸಾಧ್ಯ? ನಾನು ಹಾಗೆ ಹೇಳೋದು. ಹೇಳಿಲ್ವಾ? ನನ್ಗೂ ನಿನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿಲ್ವಾ? ನಮ್ಮಿಬ್ರಿಗೂ ಸಂಬಂಧ ಇಲ್ವಾ? ಸಾಕ್ಷಿಗಳನ್ನ ತೋರಿಸಿ ಸಂಬಂಧನ ಪ್ರೂವ್ ಮಾಡ್ಬೇಕಾ? ಸೋ ಚೀಪ್. ಅದನ್ನ ಪ್ರೀತಿ ಅಂತಾರ? ನೀ ನನ್ನ ಪ್ರೀತಿಸ್ಲೇ
ಇಲ್ವಾ? ಕಾಂಚನ ಪ್ಲೀಸ್, ನನಗೆ ಗೊತ್ತು ನಿನಗೆ ನೋವಾಗಿದೆ ಅಂತ. ನೀನು ಆತರ ಪಟ್ಟು ಯಾವ್ದಾವ್ದೋ ಆಸೆ ಇಟ್ಕೊಂಡು ನಮ್ಮನೆಗೆ ಬಂದೆ. ತಪ್ಪ? ಸಿಂಗಾಪುರಿಂದ ಬಂದಿದ್ದು ನಿನಗೋಸ್ಕರ ಕಣೋ. ನೀನ್ ಕರ್ದೆ ಅಂತ ಮನೆಗ್ ಬಂದೆ. ತಪ್ಪ? ಆದ್ರೆ ಮನೆ ಪರಿಸ್ಥಿತಿ ಆತರ ಇರ್ಲಿಲ್ಲ. ಅದೆಲ್ಲ ನನಗ್ ಬೇಕಾಗಿಲ್ಲ. ನಾನ್ ಯಾಕೆ ಆ ರೀತಿ ನಡ್ಕೊಂಡೆ ಅಂತ ನಿನಗೆ ಗೊತ್ತಾಗ್ಲೇಬೇಕು. ಹೇಳು. ನಿನ್ನನ್ನ ನಮ್ಮನೆ ಕರ್ಕೊಂಡು ಹೋಗೋದು ನಮ್ಮ ತಂದೆಗೆ ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ನಮ್ಮಿಬ್ರು ಪ್ರೀತಿನ ಹೇಳ್ಬೇಕು ಅಂತ ಸಕಲೇಶ್ಪುರಕ್ಕೆ ಕರ್ಕೊಂಡು ಹೋದೆ. ಅಲ್ಲಿ ಗೊತ್ತಾಯ್ತು ಪ್ರೀತಿ ಮದುವೆ ಆಗೋದು ಅವ್ರಿಗೆ ಇಷ್ಟ ಇಲ್ಲ ಅಂತ. ಆದ್ರೆ ನಿಮ್ ತಂದೆ ನೋಡಿದ್ರೆ ನನ್ಗೆ ಹಾಗ ಅನ್ಸಲ್ಲ. ಅವರು ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾರೆ. ಅವ್ರು ತುಂಬಾ ಒಳ್ಳೆಯವರೇ. ಆದ್ರೆ ವಿನೂತ ವಿಚಾರದಲ್ಲಿ ನಡೆದಿರೋ ಘಟನೆ ಬಗ್ಗೆ ಅವ್ರಿಗೆ ನೋವಿದೆ. ಹುಟ್ಟದಾಗಿಂದ ತಂದೆ ಅನ್ನೋ ಕಾಲಂನ ಕಾಲೇ ಇಟ್ಕೊಂಡು ಬದುಕ್ತವ್ರು ನಾವು. ಈಗ ನಮ್ಮ ತಂದೆ ಪ್ರೀತಿ ನಮಗೆ ಸಿಕ್ಕಿದೆ, ಅದನ್ನ ಕಳ್ಕೊಳ್ಳ. ಸಾರಿ. ಅದಕ್ಕೆ ಈ ತಕ್ಷಣದಲ್ಲಿ ನಮ್ಮಿಬ್ಬರು ಪ್ರೀತಿನ ಅಪ್ಪಂಗೆ ಹೇಳಕ್ಕಾಗ್ತಾ ಇಲ್ಲ. ಬಿಲೀವ್ ಮೀ, 1-2 ದಿನ ಟೈಮ್ ಕೊಡು. ಆಯ್ತು. ಥ್ಯಾಂಕ್ ಯು ಕಾಂಚನ, ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿತ್ತು ನೀನು ಒಪ್ಕೊಂಡೇ ಒಪ್ಕೋತೀಯ. ಹೇಗಾದ್ರೂ ಮಾಡಿ ಅಪ್ಪನ ಒಪ್ಸೋದಿಕ್ ಪ್ರಯತ್ನ ಮಾಡ್ತೀನಿ. ಅವ್ರು ಒಪ್ಲಿಲ್ಲ ಅಂದ್ರೆ ನಾವಿಬ್ರು ಎಲ್ಲಾದ್ರೂ ದೂರ ಹೊರಟೋಗೋಣ. ನಾವು ಏನನ್ನ ಸರ್ಕಸ್ ಮಾಡಿದ್ವಿ, ಫೋನ್ನಾಗೆ ಹುಡುಗಿ ಯಾರು ಇಸಿ ಏನು ಅಂತ ತಿಳ್ಕೊಳಕ್ಕೆ. ನೋಡಿದ್ರೆ ಆ ಹುಡುಗಿನ ಎದುರುಗಡೆ ಬಂದ್ಬಿಡ್ಬೇಕಾ? ನನ್ಗೆ ಅನುಮಾನ ಇತ್ತು ಇದು ಹೀಗೆ ಆಗಿರ್ಬೋದು ಅಂತ. ಚೇಚೆ, ಬಾಸ್ ಹೇಳಿಲ್ವಾ ಏನು ಇಲ್ಲ ಅಂತ? ಇಲ್ಲ ಅಂತಿದ್ರೆ ಫೋನ್ ಬಂದಾಗ ಯಾಕೆ ಅಷ್ಟೊಂದು ಹೆದರ್ಕೋತಾ ಇದ್ರು? ಸಿಮ್ ಕಾರ್ಡ್ನ ಯಾಕೆ ಬದಲಾಯಿಸ್ತಾ ಇದ್ರು? ಯಾವತ್ತೋ ಮಾಡಿರೋ ತಪ್ಪನ್ನ ಹಿಡ್ಕೊಂಡು ಅವಳು ನನ್ನ ಮಗನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ. ಇದರಲ್ಲಿ ಪ್ರತಾಪ್ದು ತಪ್ಪಿದೆಯಲ್ಲ. ಒಂದೇ ಕೈನಲ್ಲಿ ಚಪ್ಪಾಳೆ ಆಗತ್ತ ಸಾವಿತ್ರಿ? ಅದೇ ವಿಷಯನೇ ಹಿಡ್ಕೊಂಡು ಈಗ ಈ ರೀತಿ ಎಲ್ಲ ಹೆದರ್ಸೋದ? ಇವ್ಳು ಹೀಗೆ ಮಾಡ್ತಿದ್ರೆ ನಾನು ಏನು ಅಂತ ತೋರಿಸ್ಬೇಕಾಗತ್ತೆ ಅಷ್ಟೇ. ಬಾಸು ನಿಜ ಅಂತ ಒಪ್ಕೊಳ್ಳಿ, ಆಮೇಲೆ ನಾನೇ ಬೇಕಾದ್ರೆ. ಸತ್ಯ, 1 ನಿಮಿಷ. ಹಿಂದೆನೂ ಹೀಗೆ ಮಾಡಿ ಮಾವಂಗ್ ಹೋಗಿ ಹೊಡೆದ್ಬಿಟ್ಟು ಬಂದಿದ್ರಿ. ಈಗ ಮತ್ತೆ ಅದೇ ತರ ದುಡುಕ್ಬೇಡಿ. ನಾನ್ ಮಾತ್ರ ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಮನೆಗೆ ಬಂತು ರಂಪ ಮಾಡೋ ಮಟ್ಟಕ್ಕೆ ಬಂದಿದ್ದಾಳೆ ಅಂದ್ರೆ. ಆದ್ರೆ ಅವ್ರನ್ನ ಮನೆಗೆ ಕರ್ಸಿದ್ದು ಪ್ರತಾಪೇ. ಸಿಂಗಾಪುರಿಂದ ಫೋನ್ ಮಾಡಿ ಹೆದರಿಸ್ತಾ ಇದ್ದವಳು ಇದ್ದಕ್ಕಿದ್ದ ಹಾಗೆ ಬೆಂಗಳೂರಿಗೆ ಬಂದ್ರೆ ಅವನೇನ್ ಮಾಡ್ತಾನೆ? ಆದ್ರೂ ಅವಳು ಮನೆಗೆ ಬಂದು ನಮ್ಮೆಲ್ಲರ ಎದುರುಗಡೆ ರಾಜ ರೋಷವಾಗಿ ಅಷ್ಟೆಲ್ಲ ಮಾಡ್ತಾಳೆ ಅಂದ್ರೆ ಯಾವ ಮಟ್ಟಕ್ಕೆ ಬೆಳೆದಿರ್ಬೋದು? ಏನಾದ್ರೇನಂಟಿ, ಇವತ್ತು ಮನೆಯಾಗ ನಡೆದಿರೋ ಘಟನೆಯಿಂದ ಬಂದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಸಿಂಗಾಪುರಿಗೆ ಹೋಗಿದ್ದಾಳೆ ಅನ್ಸುತ್ತೆ. ನನಗ್ ಹಾಗ ಅನ್ಸಲ್ಲ ಸತ್ಯ. ಮಾನ ಮರ್ಯಾದೆ ದೇಶ ಮನೆಯವ್ರನ್ನೆಲ್ಲ ಬಿಟ್ಟು ಬಂದವಳು ಒಂದ್ ಸಣ್ಣ ಫೇಲ್ಯೂರ್ಗೆ ವಾಪಸ್ ಹೋಗೋದಿಲ್ಲ. ಬೇರೆ ಏನಾದ್ರೂ ಪ್ಲಾನ್ ಮಾಡೇ ಮಾಡ್ತಾರೆ. ಆದ್ರೆ ಅವ್ರ ಮನ್ಸಿನಲ್ಲಿ ಏನಿತ್ತು ಅನ್ನೋದನ್ನ ನಾವು ತಿಳ್ಕೋಬೇಕಾಗಿತ್ತು. ಅದನ್ನ ತಿಳ್ಕೊಂಡು ಅವಳ ಬೈಕೆ ಈಡೇರಿಸ್ಬೇಕು ಅನ್ಕೊಂಡಿದ್ಯಾ ಸಾವಿತ್ರಿ? ಇಲ್ಲ, ಅವಳಿಗೊಂದು ಗತಿ ಕಾಣಿಸ್ತೀನಿ.
ತಾನೇ ಕೈಗೆ ಸಿಕ್ಕಿದಾಳೆ. ಅವಳನ್ನ ಸುಮ್ಮನೆ ಬಿಡಲ್ಲ. ನನಗೂ ತುಂಬಾ ದಿನ ಆಗಿತ್ತು ಬುದ್ಧಿಗೆ ಕೈಗೆ ಕೆಲಸ ಕೊಟ್ಟು.